ಇದು ವಿದ್ಯಾರ್ಥಿಗಳ ಹೋರಾಟ, ಅವ್ರಗಳ ನೇತೃತ್ವದಲ್ಲಿ ನಡೀತಾ ಇರೋ ಹೋರಾಟ, ಅವ್ರುಗಳು ನಿರ್ಧಾರ ಮಾಡ್ಬೇಕಾಗುತ್ತೆ. ಬಟ್ ಇದು ಒಂದು ದೊಡ್ಡ ಜಯ. ಈ ತರದ ಸರ್ವಾಧಿಕಾರಿ ಧೋರಣೆಯ ಸರ್ಕಾರದಲ್ಲಿ ಈ ತರದ ಒಂದು ರಾಜೀನಾಮೆ ಕೊಡೋ ಮಟ್ಟಕ್ಕೆ ಹೋಗಿದ್ದು ಅದು ದೊಡ್ಡ ಜಯ. ನೀವು ಅನ್ಕೊಂಡಿದ್ರ ಸರ್ ಸರ್ಕಾರ ಮಂಡಿ ಇರುತ್ತೆ ವಿದ್ಯಾರ್ಥಿಗಳ ಮುಂದೆ ಅಂತ? ಯಾಕಂದ್ರೆ NRC ಯಲ್ಲೂ ಆಗಿತ್ತು ಒಂದು ಚಳುವಳಿಯಲ್ಲಿ, ಅದು ಈ ತರದ ಸರ್ಕಾರ ಇರ್ಬೇಕಾದ್ರೆ ಏನು ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಸೊ ವಿದ್ಯಾರ್ಥಿಗಳ ಒತ್ತಡ ಆಗ್ತಿತ್ತು, ಅದಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಧನ್ಯವಾದ ಹೇಳಬೇಕು. ಟೋಟಲ್ ಓವರ್ ಆಲ್ NRC ಪ್ರೊಟೆಸ್ಟ್ ಆಯಿತು, ಅದಾದ್ಮೇಲೆ ರೈತರ ಪ್ರೊಟೆಸ್ಟ್ ಆಯಿತು, ಟ್ರಾನ್ಸ್ಜೆಂಡರ್ಗಳ ಪ್ರೊಟೆಸ್ಟ್ ಆಯಿತು, ರೆಸ್ಲರ್ಗಳು ಪ್ರೊಟೆಸ್ಟ್ ಮಾಡಿದ್ರು. ಸರ್ಕಾರ ಯಾವುದಕ್ಕೂ ಅಷ್ಟು ರೆಸ್ಪಾನ್ಸ್ ಮಾಡಿರಲಿಲ್ಲ. ಕೃಷಿ ಕಾಯ್ದೆಗಳನ್ನ ಹಿಂಪಡ್ಕೊಳ್ತು. ಈ ಬಾರಿ ಒಬ್ಬ ಮಿನಿಸ್ಟ್ರಿ ರಿಸೈನ್ ಮಾಡಿದ್ರು. ಇದು ವಿದ್ಯಾರ್ಥಿಗಳ ಹೋರಾಟ ಯಾವ ರೀತಿ, ಮತ್ತೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಶ್ರೀಲಂಕಾ, ಬಾಂಗ್ಲಾದೇಶ, ನೇಪಾಳ ಹೋಲಿಸಿದ್ರೆ ಭಾರತದ ವಿದ್ಯಾರ್ಥಿಗಳ ಹೋರಾಟ ಯಾವ ರೀತಿ ಇತ್ತು ನಿಮ್ಗೆ ಇದು ಶಾಂತಿಪೂರ್ಣ ಹೋರಾಟಕ್ಕೆ ಸಿಕ್ಕ ಜಯ ಅಂತ ನನಗೆ ಅನ್ಸುತ್ತೆ. ವಿದ್ಯಾರ್ಥಿಗಳ ತಾಳ್ಮೆ, ಸಂಯಮ, ಶಾಂತಿಯ ಹೋರಾಟ ನಿಜವಾಗ್ಲೂ ಎಷ್ಟು ಎಫೆಕ್ಟಿವ್ ಆಗಿದೆ. ಒಂದು ದೊಡ್ಡ ಮಾದರಿ ಹೊರಗಡೆ ಎಲ್ಲ ದೇಶಗಳಿಗೂ. ಹಿಂಸೆಯ ಹೋರಾಟಕ್ಕಿಂತ ಶಾಂತಿಯ ಹೋರಾಟ ಎಷ್ಟು ಪ್ರಭಾವಶಾಲಿ ಅದು ನಿಮಗೆ ಅಲ್ಲಿಯ ಸರ್ಕಾರಗಳಿಗಿಂತ ತುಂಬಾ ದೊಡ್ಡ ದಮನಕಾರಿ ಸರ್ಕಾರ ನಮ್ಮ ಸರ್ಕಾರ. ಈಗ ಇದುವರೆಗಿನ ಹೋರಾಟಗಳನ್ನು ನೀವು ಗಮನಿಸಿದ್ರೆ ಎಲ್ಲವನ್ನೂ ದಮನ ಮಾಡ್ಕೊಂಡು ಎಲ್ಲವನ್ನೂ ಹತ್ತಿಕೊಂಡಿರೋದು ಈ ಸರ್ಕಾರ. ಆದ್ರೆ ಅವರ ವಿರುದ್ಧನೂ ಶಾಂತಿಯ ಮೂಲಕನೇ ಗೆಲ್ಲಬಹುದು ಅಂತ ಈ ವಿದ್ಯಾರ್ಥಿಗಳ ಹೋರಾಟ ತೋರಿಸ್ಕೊಟ್ಟಿದೆ. ಜೊತೆಗೆ ದೇಶಾದ್ಯಂತ ಸಪೋರ್ಟ್ ಸಿಗ್ತಲ್ಲ ಅಂತ ಎಲ್ಲರೂ ಜೊತೆಗೂಡಿದ್ರೆ ಖಂಡಿತ ಬದಲಾವಣೆ ಸಾಧ್ಯ. ಖಂಡಿತ ಒಂದು ಸಕಾರಾತ್ಮಕ ದಿಕ್ಕಿನೆಡೆಗೆ ನಾವು ಹೋಗ್ಲಿಕ್ಕೆ ಸಾಧ್ಯ. ಮತ್ತೆ ದೆಹಲಿಯಲ್ಲಿ ತುಂಬಾ ಲಾಠಿ ಚಾರ್ಜ್ ಆಯ್ತು, ಟಿಯರ್ ಗ್ಯಾಸ್ ಮಾಡಿದ್ರು, ತುಂಬಾ ಬ್ರೂಟಲಿ ಅಟ್ಯಾಕ್ ಮಾಡಿದ್ರು ಸ್ಟೂಡೆಂಟ್ಸ್ ಮೇಲೆ. ಇದ್ರ ಬಗ್ಗೆ ಮತ್ತೆ ಹೋಮ್ ಮಿನಿಸ್ಟರ್ದು ವರ್ಕ್ ಬಗ್ಗೆ ದೊಡ್ಡ ಅಪರಾಧ. ಕ್ರೈಮ್ ನ ಕಂಟ್ರೋಲ್ ಮಾಡಕ್ಕಿರೋರೆ ಕ್ರೈಮ್ ಮಾಡಿದ್ರು, ಅದರ ತನಿಖೆ ಇನ್ನೂ ಆಗ್ಬೇಕಾಗಿದೆ, ಅದಿನ್ನೂ ಬಾಕಿ ಇದೆ. ಇದು ಬರೀ ಈ ರಾಜೀನಾಮೆಯಿಂದ ಮುಗಿಬಾರ್ದು ವಿದ್ಯಾರ್ಥಿಗಳ ಹೋರಾಟ. ಆದ ಅನ್ಯಾಯಕ್ಕೆ ಮತ್ತೆ ನ್ಯಾಯ ಸಿಗೋ ತನಕ ನಡಿಬೇಕು. ಅಂದ್ರೆ ಒತ್ತಡ ಅವ್ರ ಮೇಲೆ ಇರಲೇಬೇಕು. ಯಾಕಂದ್ರೆ ಒಂದು ಶಾಂತಿಯುತ ಹೋರಾಟವನ್ನ ಈ ತರ ಹ್ಯಾಂಡಲ್ ಮಾಡಬೇಕಾಗಿರಲಿಲ್ಲ. ನಮಗೆ ಗೊತ್ತು ಬರಬರುತ್ತೆ ಅದು. ನಿಜವಾಗ್ಲೂ ವಿದ್ಯಾರ್ಥಿಗಳ ಮೇಲೆ ನಡೆದ, ಶಾಂತಿಯುತ ಹೋರಾಟದ ಮೇಲೆ ನಡೆದ, ದೇಶದ ದನಿಯ ಮೇಲೆ ನಡೆದ ಅತ್ಯಾಚಾರ. ಅತ್ಯಾಚಾರಕ್ಕೆ ಕುಮ್ಮಕ್ಕು ಕೊಟ್ಟ ಗೃಹ ಮಂತ್ರಿ, ಆಫೀಸರ್ಗಳು ಎಲ್ಲರನ್ನೂ ನಾವು ಕಟಕಟೆ ನಿಲ್ಲಿಸಬೇಕು. ಎಲ್ರಿಗೂ ಶಿಕ್ಷೆ ಕೊಡಲೇಬೇಕಾಗುತ್ತೆ. ಕೊನೆಯದಾಗಿ ಈ ನೀಟ್ ಅನ್ನೋ ವಿಚಾರದಲ್ಲಿ NTA ಅವಶ್ಯಕತೆ ಇದೆಯಾ ಸರ್? ಈಗ ಈ ನಮ್ಮ ರಾಜ್ಯಗಳ ಸ್ವಾಯತ್ತತೆ ಏನಾಗಬಹುದು ಈ NTA ಅನ್ನೋ ಒಂದು ಸಂಸ್ಥೆಯಿಂದಾಗಿ? ನಿಜ, NTA ನೀಟೇ ಸಮಸ್ಯೆ. ಇದನ್ನ ಸೆಂಟ್ರಲೈಸ್ ಮಾಡಿದ್ದೇ ಸಮಸ್ಯೆ. ವಿದ್ಯಾಭ್ಯಾಸ, ಶಿಕ್ಷಣ ಸ್ಟೇಟ್ ಸಬ್ಜೆಕ್ಟ್ ಆಗಿದ್ದು ಸ್ಟೇಟ್ ಸಬ್ಜೆಕ್ಟ್ ಆಗಿ ಉಳಿಸ್ಕೋಬೇಕಾಗಿದೆ. ಯಾಕಂದ್ರೆ ಒಂದೊಂದು ಜಾಗದ ಅವಶ್ಯಕತೆಗಳು ಬೇರೆ. ಈಗ ಒಂದೊಂದು ಜಾಗದ ಮೆಡಿಕಲ್ ಫೆಸಿಲಿಟೀಸ್ ಬೇರೆ, ಅವಶ್ಯಕತೆಗಳು ಬೇರೆ, ವಿದ್ಯಾಭ್ಯಾಸದ ವಿಧಾನಗಳು ಬೇರೆ, ಬಡತನ ಬೇರೆ ಥರದಲ್ಲಿ ಒಂದೊಂದು ಕಡೆ. ಸೊ ಎಲ್ಲವನ್ನು ನಾವು ಈಕ್ವಲ್ ಮಾಡಿ ಎಲ್ಲದಕ್ಕೂ ಒಂದು, ಈಗ ಇದು ಹೆಚ್ಚು ಕಡಿಮೆ ಉಳ್ಳವರ ಕೈಯಲ್ಲಿ ಸಾಧ್ಯವಾಗುವಂತ ವ್ಯವಸ್ಥೆ ಆಗ್ಬೋದಿದೆ. ನೀಟ್ ಅನ್ನೋದು ಬಂದ ಮೇಲೆ ಬರೀ ಹೌದು, ಅದರಿಂದ ಸುಮಾರು ಬರೀ ಕೋಚಿಂಗ್ ಸೆಂಟರ್ಗಳೇ ಬಂದು ಬಡವರಿಗೆಲ್ಲ ಆಗುದಿಲ್ಲ. ಯಾರಿಗಾಗತ್ತೆ? ಯಾರಿಗೂ ಆಗಲ್ಲ. ಬಡವರಿಗೆ ಯಾರಿಗೂ ಸಾಧ್ಯ ಆಗಲ್ಲ. ಸೊ ಅವರನ್ನ ನೀವು ಒಂದು ಲೆವೆಲ್ಗೆ ಉಳ್ಳವರ ಮಕ್ಕಳ ಜೊತೆಗೆ ಕಾಂಪೀಟ್ ಮಾಡಿ ಅಂದ್ರೆ ಇಲ್ಲಿ ಸಾಧ್ಯ. ಅವರೆಲ್ಲರೂ ವಂಚಿತರಾಗ್ತಾರೆ. ತಮಿಳ್ನಾಡಿನಲ್ಲಿ ಪರವಾಗಿಲ್ಲ ತಮಿಳ್ನಾಡಲ್ಲಿ ಸ್ಟಾಟಿಸ್ಟಿಕ್ಸೇ ಇದೆ ನಿಮಗೆ ಎಲ್ಲೆಲ್ಲಿ ಅವಶ್ಯಕ ಎಫೆಕ್ಟ್ ಆಗಿದೆ.